ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟಿಸಿ 15 ಜನರ ರಕ್ತದ ಕೋಡಿ ಹರಿಸಿದ್ದ ಆತ್ಮಾಹುತಿ ಬಾಂಬರ್ ಈ ಹಿಂದೆ ಮಾತನಾಡಿದ್ದ ವಿಡಿಯೋ ಬಯಲಾಗಿದೆ. ದಾಳಿಗೂ ಮುನ್ನ ವಿಡಿಯೋ ಮಾಡಿ ಮಾತನಾಡಿರುವ ಉಗ್ರ ಡಾಕ್ಟರ್ ಉಮರ್ ಆತ್ಮಾಹುತಿ ಬಾಂಬ್ ದಾಳಿ ವಿಚಾರವನ್ನ ತಪ್ಪಾಗಿ ಅರ್ಥೈಸಲಾಗಿದೆ, ಇದು ಆತ್ಮಾಹುತಿ ದಾಳಿ ಅಲ್ಲ, ಹುತಾತ್ಮ ಕಾರ್ಯಾಚರಣೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾನೆ. One of the very misunderstood concept of what has been labeled as suicide bombing. It is martyrdom operations, and it is being known in Islam. There are multiple contraindications, there are multiple arguments that have been brought against it. Martyrdom operations. When a person presumes that he is going for sure die at a particular place at a particular time, he goes against ಕೆಂಪುಕೋಟೆ ಬಳಿ 15 ಅಮಾಯಕರನ್ನ ಬಲಿ ಪಡೆದ ಕಾರು ಸ್ಫೋಟ ಕೃತ್ಯದ ರಾಕ್ಷಸರ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ಫೋಟಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದ ಉಗ್ರರ ತಂಡ ಭಯೋತ್ಪಾದಕ ಕೃತ್ಯಕ್ಕೆ ಕೋಡ್ ವರ್ಡ್ಗಳನ್ನು ಬಳಸುತ್ತಿದ್ದರು. ಬಿರಿಯಾನಿ, ದಾವತ್ ಅನ್ನೋ ರಹಸ್ಯ ಹೆಸರುಗಳ ಮೂಲಕ ಸ್ಫೋಟಕ್ಕೆ ಸಜ್ಜಾಗುವುದಕ್ಕೆ ಸಂಚು ರೂಪಿಸಿದ್ದು ತನಿಖೆಯಲ್ಲಿ ಪತ್ತೆಯಾಗಿದೆ. ಬಿರಿಯಾನಿ ರೆಡಿ ಹೇ ಅನ್ನೋ ಮೂಲಕ ಬಾಂಬ್ ಸಿದ್ಧವಾಗಿದೆ ಅಂತ ಸಂದೇಶವನ್ನ ತಮ್ಮ ತಂಡಕ್ಕೆ ನೀಡ್ತಾರೆ. ಬಳಿಕ ದಾವತ್ ಕೇಲಿಯೇ ತಯಾರ್ ಹೇ ಅನ್ನೋ ಮೂಲಕ ಭೋಜನಕ್ಕೆ ಸಿದ್ಧವಾಗಿರಿ ಅನ್ನೋ ಅರ್ಥದಲ್ಲಿ ಸ್ಫೋಟಕ್ಕೆ ಸಜ್ಜಾಗಲು ಸೂಚಿಸುತ್ತಿದ್ರು. ಇನ್ನು ದೇಶದಲ್ಲಿ ಹಮಾಸ್ ಭಯೋತ್ಪಾದಕರ ಮಾದರಿಯಲ್ಲಿ ದಾಳಿಗೆ ಉಗ್ರರು ಸಂಚು ರೂಪಿಸಿದ್ರು. ಡ್ರೋನ್ ಅಥವಾ ಚಿಕ್ಕ ರಾಕೆಟ್ ಮೂಲಕ ಸ್ಫೋಟಕ್ಕೆ ಸಜ್ಜಾಗಿದ್ರು ಅನ್ನೋದು ಬಯಲಾಗಿದೆ. ದೆಹಲಿ ಕೆಂಪುಕೋಟೆ ಬಳಿಯ ಕಾರು ಸ್ಫೋಟ ಉಗ್ರ ಕೃತ್ಯದ ಬೇರು ಪತ್ತೆ ಹಚ್ಚೋಕೆ ಮುಂದಾಗಿರುವ ಎನ್ಐಎ 25 ಸ್ಥಳಗಳಲ್ಲಿ ದಾಳಿ ನಡೆಸಿ ಜಾಲಾಡಿದೆ. ಉಗ್ರ ಉಮರ್ ಹಾಗೂ ಆತನ ಸಂಪರ್ಕದಲ್ಲಿದ್ದ ಶಂಕಿತ ಉಗ್ರರು ಕೆಲಸ ಮಾಡುತ್ತಿದ್ದ ಹರಿಯಾಣ ಅಲ್ಫಲಾ ಕಾಲೇಜಿಗೆ ಸಂಬಂಧಿಸಿದ 25 ಕಡೆ ಶೋಧ ಕಾರ್ಯ ನಡೆಸಲಾಗಿದೆ. ಮತ್ತೊಂದೆಡೆ ನವೆಂಬರ್ 10ರಂದು ದೆಹಲಿ ಕಾರು ಸ್ಫೋಟದಲ್ಲಿ ಗಾಯಗೊಂಡಿದ್ದ ಮತ್ತಿಬ್ಬರು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಂದ ಮೊಬೈಲ್ ಬಳಕೆ ವಿಡಿಯೋ ವೈರಲ್ ಪ್ರಕರಣ ಹಿನ್ನೆಲೆಯಲ್ಲಿ ನಟ ಧನ್ವೀರ್ಗೆ ನೋಟಿಸ್ ಕೊಟ್ಟಿದ್ದ ಪೊಲೀಸರು ವಿಚಾರಣೆಗೆ ಕರೆಸಿದ್ರು. ಆದರೆ ವಿಚಾರಣೆ ವೇಳೆ ಧನ್ವೀರ್ ಹೊಸ ಮೊಬೈಲ್ ಕೊಟ್ಟು ಪೊಲೀಸರನ್ನ ಯಾಮಾರಿಸಿದ್ರ ಅನ್ನುವ ಶಂಕೆ ವ್ಯಕ್ತವಾಗಿದೆ. ನಟ ಧನ್ವೀರ್ ಪೊಲೀಸರಿಗೆ ಕೊಟ್ಟ ಮೊಬೈಲ್ ಪೂರ್ತಿ ಖಾಲಿಯಾಗಿದೆ. ಧನ್ವೀರ್ ಫೋನ್ನಲ್ಲಿದ್ದ ಡೇಟಾವನ್ನೆಲ್ಲ ಡಿಲೀಟ್ ಮಾಡಿದ್ರ ಅಥವಾ ಹೊಸ ಡಿವೈಸ್ ಕೊಟ್ಟು ಯಾಮಾರಿಸಿದ್ರ ಅನ್ನುವ ಅನುಮಾನ ವ್ಯಕ್ತವಾಗಿದೆ. ಎಫ್ಎಸ್ಎಲ್ ತಜ್ಞರ ಪರಿಶೀಲನೆ ವೇಳೆ ಧನ್ವೀರ್ ಕೊಟ್ಟ ಮೊಬೈಲ್ ಖಾಲಿಯಾಗಿರುವುದು ಬಯಲಾಗಿದೆ. ಇನ್ನು ಧನ್ವೀರ್ ಪೊಲೀಸರಿಗೆ ಯಾಮಾರಿಸಿರುವುದು ನಿಜವಾದರೆ ಧನ್ವೀರ್ ವಿರುದ್ಧ ಸಾಕ್ಷಿ ನಾಶ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಈ ವೇಳೆ ಧನ್ವೀರ್ ಬಂಧಿಸುವ ಅಧಿಕಾರ ಪೊಲೀಸರಿಗೆ ಇರುತ್ತೆ ಎನ್ನಲಾಗಿದೆ. ಇನ್ನು ಪೊಲೀಸರಿಗೆ ಯಾಮಾರಿಸಿರೋ ಅನುಮಾನ ಮೇಲೆ ಧನ್ವೀರ್ನನ್ನ ಪೊಲೀಸರು 2ನೇ ಬಾರಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಧನ್ವೀರ್ ನನಗೇನು ಗೊತ್ತಿಲ್ಲ, ನಾನು ಏನನ್ನು ಡಿಲೀಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಎಂದು ಹೇಳಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಮುಸ್ಲಿಂ ಚಿಂತಕ ತನ್ವೀರ್ ಅಹಮದುಲ್ಲಾ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆ ಧರ್ಮಸ್ಥಳ ತಲುಪಿದೆ. ಪಾದಯಾತ್ರೆಗಳಿಗೆ ದೇವಸ್ಥಾನದ ವತಿಯಿಂದ ಹಾರ ಹಾಕಿ ಬ್ಯಾನರ್ ವಾಲಗದ ಮೂಲಕ ಸ್ವಾಗತ ಕೋರಲಾಯಿತು. ಈ ವೇಳೆ ಮಾತನಾಡಿದ ತನ್ವೀರ್, ಧರ್ಮಸ್ಥಳ ಪ್ರೀತಿಯ ಪ್ರೇಮದ ದೇಗುಲ, ಇಲ್ಲಿ ಬಂದು ಅಪೇಕ್ಷೆ ಮೀರಿ ಖುಷಿಯಾಗಿದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಮಾಡುವವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಕ್ತ ಶಿಕ್ಷೆ ಕೊಡುತ್ತಾರೆ ಅನ್ನುವ ನಂಬಿಕೆ ಇದೆ ಎಂದಿದ್ದಾರೆ. ಶಬರಿಮಲೆ ಯಾತ್ರೆಗೆ ಹೋಗುವ ಅಯ್ಯಪ್ಪ ಭಕ್ತರಿಗೆ ಮೆದುಳು ತಿನ್ನುವ ವೈರಸ್ ಭೀತಿ ಎದುರಾಗಿದೆ. ಬ್ರೈನ್ ಈಟಿಂಗ್ ಅಮೀಬಾ ಸೋಂಕಿನಿಂದ ಈಗಾಗಲೇ ಕೇರಳದಲ್ಲಿ 23ಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ. ಹೀಗಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಬರಿಮಲೆಗೆ ಹೋಗುವ ಭಕ್ತರಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡುವಂತೆ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ. ಶಬರಿಮಲೆಗೆ ಹೋಗುವವರು ಎಚ್ಚರ ವಹಿಸುವಂತೆ ಸಲಹೆ ನೀಡಿದ್ದಾರೆ. ಅಯ್ಯಪ್ಪ ಭಕ್ತರು ಶಬರಿಮಲೆಯಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರ ವಹಿಸಬೇಕು. ಮೂಗಿಗೆ ನೀರು ಹೋಗದಂತೆ ಎಚ್ಚರ ವಹಿಸಬೇಕು. ಭಕ್ತರು ಬಿಸಿ ನೀರನ್ನೇ ಸೇವಿಸುವಂತೆ ಸೂಚನೆ ನೀಡಲಾಗಿದೆ. ಭಕ್ತರು ನಿಮ್ಮ ನಿತ್ಯದ ಔಷಧಿ ತೆಗೆದುಕೊಂಡು ಹೋಗಿ ನಿಧಾನವಾಗಿ ಬೆಟ್ಟ ಹತ್ತಿ ಮಧ್ಯದಲ್ಲಿ ಬ್ರೇಕ್ ತೆಗೆದುಕೊಳ್ಳಿ. ಆಯಾಸವಾದರೆ ವೈದ್ಯಕೀಯ ಸೇವೆ ಪಡೆಯಿರಿ. ಎದೆನೋವು ಕಾಣಿಸಿಕೊಂಡರೆ ವೈದ್ಯರಿಗೆ ತೋರಿಸಿ. ತೊಳೆದ ಹಣ್ಣು ಸೇವಿಸಿ, ತೆರೆದಿಟ್ಟ ಆಹಾರ ಸೇವಿಸದಿರಿ ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ. ಇನ್ನು ಈಗಾಗಲೇ ಯಾತ್ರಾ ಸ್ಥಳದಲ್ಲಿ ಮೆಡಿಕಲ್ ಟೀಮ್ ನಿಯೋಜಿಸಲಾಗಿದೆ.
ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಸೋತ ಬೆನ್ನಲ್ಲೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತದಾರರ ಪಟ್ಟಿ ಸಂಗ್ರಹ ಪರಿಷ್ಕರಣೆ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಸದ್ಯ ದೇಶದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿರುವ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾಂಗ್ರೆಸ್ ನಾಯಕರ ಜೊತೆ ರಾಹುಲ್ ಗಾಂಧಿ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಎಸ್ಐಆರ್ ವಿರುದ್ಧ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ, ಸಾಂಸ್ಥಿಕವಾಗಿ ಮತ್ತು ಕಾನೂನು ರೀತಿ ಹೋರಾಟ ನಡೆಸಬೇಕು ಅಂತ ರಾಗ ಕರೆ ನೀಡಿದ್ದಾರೆ. ಇದೇ ವೇಳೆ ಸ್ವಚ್ಛವಾದ ಮತದಾರರ ಪಟ್ಟಿ ನೀಡುವುದು ಚುನಾವಣಾ ಆಯೋಗದ ಕರ್ತವ್ಯ, ಆದರೆ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳ ಮೇಲೆ ಭಾರ ಹಾಕಲು ಯತ್ನಿಸುತ್ತಿದೆ ಅಂತ ರಾಗ ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ರೌಡಿ ಶೀಟರ್ ಮತ್ತು ಗ್ಯಾಂಗ್ ಅಟ್ಟಹಾಸ ನಡೆದಿದೆ. ಆರ್ಆರ್ ನಗರದಲ್ಲಿ ವ್ಯಕ್ತಿಗೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳು ಬೈಕ್ ಕಸಿದು ಪರಾರಿಯಾಗಿದ್ದಾರೆ. ಬಳಿಕ ಕೆಂಗೇರಿಯಲ್ಲೂ ಓರ್ವನಿಗೆ ಹಲ್ಲೆಗೈದು ರಾಬರಿ ನಡೆಸಿದ್ದಾರೆ. ಕುಡಿದು ದಾಂಧಲೆ ಎಬ್ಬಿಸಿದ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಘ್ನೇಶ್, ಪ್ರಜ್ವಲ್, ವಿಶಾಲ್ ಬಂಧಿತರು. ತಪ್ಪಿಸಿಕೊಂಡ ಇನ್ನು 3 ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಇವತ್ತು ಬೆಳಗಿನ ಜಾವ ಆಂಧ್ರಪ್ರದೇಶದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಮೋಸ್ಟ್ ವಾಂಟೆಡ್ ನಟೋರಿಯಸ್ ನಕ್ಸಲ್ ಕಮಾಂಡರ್ ಮಾಡ್ವಿ ಹಿಡ್ಮಾ ಸಾವನ್ನಪ್ಪಿದ್ದಾನೆ. ಈತ 26 ಸಶಸ್ತ್ರ ದಾಳಿಗಳ ರೂವಾರಿಯಾಗಿದ್ದ ಎನ್ನಲಾಗಿದೆ. ಹಿಡ್ಮಾ ಆಂಧ್ರಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆ 5ನೇ ಬಾರಿಗೆ ನಮ್ಮ ಮೆಟ್ರೋ ಮೂಲಕ ಯಶಸ್ವಿಯಾಗಿ ಮಾನವನ ಅಂಗಾಂಗ ರವಾನೆ ಮಾಡಲಾಗಿದೆ. ಯೆಲ್ಲೋ ಲೈನ್ನ ಮೂಲಕ ಆರ್ವಿ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಜೀವಂತ ಹೃದಯ ರವಾನಿಸಲಾಗಿದೆ. ಕೇವಲ 7 ನಿಮಿಷದಲ್ಲಿ 15 ಮೆಟ್ರೋ ನಿಲ್ದಾಣಗಳನ್ನ ಸಂಚರಿಸಿ ಹೃದಯವನ್ನ ಯಶಸ್ವಿಯಾಗಿ ತಲುಪಿಸಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭಾರೀ ಪ್ರಮಾಣದ ಗಾಂಜಾ ಜಪ್ತಿ ಮಾಡಿದ್ದಾರೆ. ಕಳೆದ 18 ದಿನಗಳಲ್ಲಿ ಬರೋಬ್ಬರಿ 14 ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಲಾಗಿದೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಹೈಡ್ರೋಫೋನಿಕ್ಸ್ ಗಾಂಜಾ, ಸಿಗರೇಟ್ ವಶಕ್ಕೆ ಪಡೆಯಲಾಗಿದೆ. ಉತ್ತರ ಪ್ರದೇಶದ ಸೋನ್ಭದ್ರಾ ಗಣಿಯಲ್ಲಿ ನಡೆದ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೇರಿದೆ. ಬಿಲ್ಲಿಮಾರ್ಕುಂಡಿ ಕಲ್ಲುಗಣಿಯಲ್ಲಿ ಈ ದುರಂತ ನಡೆದಿದೆ. ರಕ್ಷಣಾ ಪಡೆಗಳು ಅವಶೇಷಗಳಡಿ ಸಿಲುಕಿದ ಕಾರ್ಮಿಕರಿಗಾಗಿ ಶೋಧ ಮುಂದುವರೆಸಿದೆ. ನಟ ದರ್ಶನ್ ಪುತ್ರ ವಿನೇಶ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶೂಟಿಂಗ್ ಸೆಟ್ಗೆ ದಿಢೀರ್ ಭೇಟಿ ನೀಡಿ ಅಚ್ಚರಿಗೊಳಿಸಿದ್ದಾರೆ. ಕುಂಬಳಗೋಡಿನಲ್ಲಿರುವ ಬಿಜಿಎಸ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಶಿವಣ್ಣ ನಟನೆಯ ಡ್ಯಾಡ್ ಸಿನಿಮಾ ಶೂಟಿಂಗ್ ನಡೆಯುತ್ತಿತ್ತು. ವಿನೇಶ್ನ ಭುಜ ತಟ್ಟಿ ಶಿವಣ್ಣ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ.